ಈಗ ಏನು ಇವರೇನೋ ನವರಂಗಿ ಆಟ ಆಡ್ತಾ ಇದ್ದಾರೆ ನೋಡಿ, ಎಲ್ಲರೂ ರಾಜಕೀಯ ನಾಯಕರು ಎಲ್ಲರೂ, ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲ ರಾಜಕೀಯ ನಾಯಕರು ಏನೆಲ್ಲ ಇವರು ನವರಂಗಿ ಆಟ ಆಡ್ತಾ ಇದ್ದಾರೆ, ಇವರೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ, ಇದನ್ನು ನೋಡುವಾಗ್ಲೇ ಗೊತ್ತಾಗ್ತದೆ ಇದು ಖಂಡಿತ ನಡೆದಿದೆ, ಇಂಥದ್ದು ಉಂಟು ಅಲ್ಲಿ, ತನಿಖೆ ಮಾಡಿದಾಗ ಖಂಡಿತವಾಗಿಯೂ ಪ್ರಬಲರ ಹೆಸರು ಬರ್ತದೆ ಅಂತ ನಮ್ಗೆ ಕನ್ಫರ್ಮ್ ಮಾಡಿ ಕೊಡ್ತಾ ಇದ್ದಾರೆ ಇವರು. ಇವರು ಇದೇನ್ ಮಾಡ್ತಾ ಇದ್ದಾರೆ ಅದರಿಂದ ನಮ್ಗೆ ಕನ್ಫರ್ಮ್ ಆಗ್ತಾ ಉಂಟು. ಒಂದು ವೇಳೆ ನೋಡಿ ಯಾರು ಅಪರಿಚಿತ ಅನಾಮಿಕ ವ್ಯಕ್ತಿ ದೂರದಾರ ಬಂದು ಹೇಳಿದ ತಕ್ಷಣ ಈ ಪ್ರಾಸೆಸ್ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ಆಗ ನಮ್ಗೆ ಯಾರ ಮೇಲೂ ಯಾವುದೇ ಡೌಟ್ ಬರುದಿಲ್ಲ. ಇದೆ ನೋಡುವ, ತನಿಖೆ ಆಗ್ತದೆ ಯಾರು ಅಂತ ಆಮೇಲೆ ಗೊತ್ತಾಗ್ತದೆ. ಇಂಥವನ್ನೇ ಅಂತ ಬೊಟ್ಟು ಮಾಡಿ ತೋರಿಸ್ಲಿಕ್ಕೆ ಆಗುದಿಲ್ಲ, ಅದು ತನಿಖೆಯ ನಂತರ ಗೊತ್ತಾಗುವ ವಿಚಾರ. ಆದ್ರೆ ತನಿಖೆ ಪ್ರಾರಂಭ ಆಗುವ ಮೊದಲೇ ತಡೆಯುತ್ತಾರೆ ಅಂತ ಹೇಳಿದ್ರೆ ಒಬ್ಬ ಜನಸಾಮಾನ್ಯರು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಇದರ ಹಿಂದೆ ಅಡ್ಡ ವ್ಯಕ್ತಿಗಳಿದ್ದಾರೆ ಅಂತ ಅಲ್ವಾ? ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ನೀವು ಇದನ್ನೊಂದು ಸಾಮಾನ್ಯ ಯಾರಾದ್ರೂ ವ್ಯಕ್ತಿಗಳು ಮಾಡಿದ್ರೆ ಇಷ್ಟೊತ್ತಿಗೆ ಏನಾಗ್ತಾ ಇತ್ತು ಹೇಳಿ ನೀವು? ಎಲ್ಲ ಅದಕ್ಕೆ ವಿರೋಧ ಪಕ್ಷದವರು ಬಂದು ದೊಡ್ಡ ಒಂದು ಮಟ್ಟದ ಲಾಭ ಆಗುತ್ತೋ ಅಷ್ಟು ಲಾಭ ಅಷ್ಟೇ. ಖಂಡಿತ ಈ ಸೌಜನ್ಯ ವಿಚಾರದಲ್ಲಿ ಕೂಡ ಈಗ ಅಶೋಕ್ ಅವರೇನು ಮುಖ ಕೆಳಗೆ ಆಗಿ ಮಾತಾಡಿದ್ರೆ ನೀವು ಒಂದು ಗಮನಿಸಬೇಕು, ಈ ಎಲ್ಲ ಸ್ಟೇಟ್ಮೆಂಟ್ ಕೊಡುವಂತ ಎಲ್ಲ ನಾಯಕರಿದ್ದಾರೆ ನೋಡಿ, ಅವರ ಮುಖ ಹೇಗಿದೆ ಅಂತ ಹೇಳಿದ್ರೆ ಒಂದು ಕಳ್ಳತನ ಮಾಡಿ ಸಿಕ್ಕಿಬಿದ್ದವರ ಮುಖ ಇರ್ತದೆ, ಸುಳ್ಳು ಹೇಳಿ ಸಿಕ್ಕಿಬಿದ್ದವರ ಮುಖ ಇರ್ತದಲ್ಲ, ಆ ತರದ ಮುಖಭಾವ ಎಲ್ಲರದ್ದು. ನೀವು ನೋಡಿ ಗಮನಿಸಿ, ನೀವು ಸಿ.ಟಿ. ರವಿ ಮಾತಾಡುವಾಗ ಗಮನಿಸಿ, ರಾಮುಲು ಮಾತಾಡುವಾಗ ಗಮನಿಸಿ, ಅಥವಾ ಇವರು ಜನಾರ್ದನ ರೆಡ್ಡಿ ಮಾತಾಡುವಾಗ ಗಮನಿಸಿರ್ಬೋದು, ಅಶೋಕ್ ಅವರು ಮಾತಾಡುವಾಗ ಗಮನಿಸಿರ್ಬೋದು, ಯಡಿಯೂರಪ್ಪ ಅವರು ಮಾತಾಡುವಾಗ ಗಮನಿಸಿರ್ಬೋದು, ಯುಟಿ ಖಾದರ್ ಮಾತಾಡಿದ್ರು. ಇವರೆಲ್ಲ ಮಾತಾಡುವಾಗ ನೀವು ಗಮನಿಸಿ ಅವರ ಮುಖದಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೇವೆ ಅನ್ನುವಂತ ಒಂದು ಏನು ಪಾಪ ಪ್ರಜ್ಞೆ ಅಲ್ಲ, ಅದು ತಪ್ಪು ಮಾಡ್ತಾ ಇದ್ದೇವೆ ಅಂತ ಅವರಿಗೆ ಖಂಡಿತ ರಾಜಕಾರಣಿಗಳಿಗೆ ಪಾಪ ಪ್ರಜ್ಞೆ ಬರುದಿಲ್ಲ, ಅವರಿಗೆ ಅಳುಕು ಒಳಗಿನಿಂದ ನಾವು ಸುಳ್ಳು ಹೇಳ್ತಾ ಇದ್ದೇವೆ ಅಂತ ಅವರ ಮನಸ್ಸಿನಲ್ಲಿ ಉಂಟುಂಟ, ಅವರ ಮುಖದಲ್ಲಿ ನಿಮ್ಗೆ ಗೊತ್ತಾಗ್ತದೆ, ನೀವು ಸರಿಯಾಗಿ ಗಮನಿಸಿದ್ರೆ ಗೊತ್ತಾಗ್ತದೆ ಅವರು ಮಾಡ್ತಾ ಇರುವುದು ಏನು ಪ್ರಬಲರ ರಕ್ಷಣೆ. ಮತ್ತೆ ಇಷ್ಟೆಲ್ಲ ಆದ್ರೂ ನ್ಯಾಯ ಸಿಗುತ್ತೆ ಅಂತ ಹೇಗೆ ಅನ್ಕೊಂಡಿದ್ದೀರಾ? ಯಾವ ಭರವಸೆ ಸಿಗ್ತದೆ ಸರ್, ಇನ್ನು ಕೂಡ ನಮ್ಗೆ ನ್ಯಾಯಾಂಗದ ಮೇಲೆ ಭರವಸೆ ಇದೆ ಖಂಡಿತ. ಮತ್ತೊಂದು ವಿಚಾರ, ನೀವು ಇದರಲ್ಲಿ ನಾನು ಸೌಜನ್ಯ ವಿಚಾರ ಇರ್ಬೋದು, ಎಲ್ಲ ವಿಚಾರಗಳು ನಾವು ಗಮನಿಸುವಾಗ ಇದು ಇಷ್ಟು ದೊಡ್ಡ ಕ್ರಾಂತಿ ಸೃಷ್ಟಿ ಮಾಡಿದ್ದು ಯೂಟ್ಯೂಬರ್ಸ್, ಅವರಿಗೆ ಇದ್ರದ್ದು ಕ್ರೆಡಿಟ್ ಹೋಗ್ತದೆ. ಈಗ ಯಾರ್ಯಾರೋ ದೊಡ್ಡ ದೊಡ್ಡ ಮೀಡಿಯಾಗಳು ಎಲ್ಲ ಸ್ಯಾಟಲೈಟ್ ಚಾನಲ್ಗಳು ಬಂದು ಇಲ್ಲಿ ಎಲ್ಲ ಇದು ಮಾಡ್ತಾರೆ, ಆದ್ರೆ ನಾನು ಇದರ ಕ್ರೆಡಿಟ್ ಎಲ್ಲ ಕೊಡುದು ಯೂಟ್ಯೂಬರ್ಸಿಗೆ. ಯಾಕೆಂತ ಹೇಳಿದ್ರೆ ಈ ಒಂದು ಸೌಜನ್ಯ ವಿಚಾರವನ್ನು ಮನೆಗೆ ತಲುಪಿಸಿದ್ದು ಯೂಟ್ಯೂಬರ್ಸ್. ಆಮೇಲೆ ಈಗ ಸಮೀರ್ ಬಂದ ಮೇಲೆ ದೊಡ್ಡ ಮಟ್ಟದಲ್ಲಿ ಎಲ್ಲರ ಮನೆಗೆ ಹೋಯ್ತು ಇದು, ದೊಡ್ಡ ಇಡೀ ರಾಜ್ಯಕ್ಕೆ ಸಂಚಲನ ಸೃಷ್ಟಿ ಮಾಡಿದ್ದೇ ಯೂಟ್ಯೂಬರ್ಸ್. ಹಾಗಾಗಿ ಹೇಳಿ ಸರ್. ಈಗ ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಮಹೇಶ್ ತಿಮ್ರೋಡಿ ಅವರು, ನೀವು ನಿಮ್ಮ ಟೀಮ್ ಅವರು ಎಲ್ಲರಿಗೂ ಏನು ಹೋರಾಟಗಳು ಮಾಡ್ತೀರಿ, ಮತ್ತೆ ನಾವು ಕರೆ ಕೊಟ್ಟಿದ್ದೀರ ಅಂತಲ್ಲ, ಮತ್ತೆ ನಾವು ಕರೆ ಕೊಡುವಂತ ನಮ್ಮ ಏನು ಇದು ನಮ್ಮದೀಗ ಏನ್ ಬೇಡಿಕೆಗಳಿದೆ ಅಂದ್ರೆ ಇದನ್ನು ತನಿಖೆ ಆಗಬೇಕು ಅಂತ. ಈ ಬೇಡಿಕೆಗೆ ಸರಿಯಾಗಿ ಸ್ಪಂದಿಸದಿದ್ರೆ ಖಂಡಿತವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಲೇಬೇಕಾಗ್ತದಲ್ಲ. ಜನಾಭಿಪ್ರಾಯ ನೋಡಿ, ಈಗ ಜನಾದೇಶ ನಮ್ಮ ಅಣ್ಣ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಂದ್ಸಲ ಮಾತಾಡುವಾಗ ಹೇಳಿದ್ದು ನೀವು ಕೇಳಿರ್ಬೋದು, ಇದಕ್ಕೆ ನ್ಯಾಯ ಸಿಗ್ತದ ಅಂತ ನಿಮ್ಗೆ ಭರವಸೆ ಇದೆಯಾ ಅಂತ ಎಲ್ಲ ಚಾನಲ್ನವ್ರು ಬಂದು ಅವರ ಹತ್ರ ಕೇಳುವಾಗ ಅವ್ರು ಹೇಳಿದ್ರು, ಇಲ್ಲ ನೀವು ಮುಂದಿನ ದಿನಗಳಲ್ಲಿ ನೋಡ್ತಾ ಇರಿ, ಖಂಡಿತವಾಗಿ ಇದಕ್ಕೆ ಜನಾದೇಶ ಬರ್ತದೆ ಅಂತ ಹೇಳಿದ್ರು ಅವರು. ಇದಕ್ಕೆ ನಾವಲ್ಲ, ಜನಾದೇಶ ಬರ್ತದೆ, ಜನರೇ ಎದ್ದು ನಿಂತು ನ್ಯಾಯ ಕೇಳುವಂತ ಸಮಯ ಬರ್ತದೆ ಅಂತ ಖಂಡಿತ ಈಗ ಬಂದಿದೆ. ಅದು ಈಗ ಬಂದಿದೆ, ಪ್ರತಿಯೊಬ್ಬನು ಅರ್ಥ ಮಾಡಿಕೊಂಡಿದ್ದಾನೆ. ಇದನ್ನು ಮಾಡಿರುವವರು ಸಾಮಾನ್ಯರಲ್ಲ, ಪ್ರಬಲರು. ಇಷ್ಟೊತ್ತು ನಾವೆಲ್ಲ ಹೇಳುವಾಗ ಬೇರೆ ಬೇರೆ ಟೀಕೆಗಳು ಟಿಪ್ಪಣಿಗಳು ಬರ್ತಾ ಇತ್ತು. ಈಗ ಜನರು ಬದಲಾಗ್ತಾ ಇದ್ದಾರೆ. ಬದಲಾವಣೆ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಇದೇ ಶಾಸಕಾಂಗ ವ್ಯವಸ್ಥೆ, ಇದೇ ಒಂದು ಕಾರ್ಯಾಂಗ ವ್ಯವಸ್ಥೆ ಮಾಡ್ತಾ ಇದೆ. ಜನರಿಗೆ ಗೊತ್ತಾಗುವಂತೆ ಶುರುವಾದಾಗ ಅಟ್ಲೀಸ್ಟ್ ವಿರೋಧ ಪಕ್ಷದವರಾದ್ರು ಆಯ್ತಪ್ಪ ನಡೀಲಿ, ಇದು ಬೆಲ್ಲರ್ ಕಳಂಕನ ತೊಡಗಿಸ್ಕೊಳ್ಳೋಣ, ಈ ಕಪ್ಪು ಮಸಿ ಏನ್ ಬಳಿತಾ ಇದ್ರು ಅದನ್ನ ಕ್ಲೀನ್ ಮಾಡ್ಸೋಣ ಅಂತ ಟೀಮ್ ಅವ್ರಿಗೂ ಸಪೋರ್ಟ್ ಮಾಡ್ಬೇಕಾಗ್ತದೆ, SIT ಟೀಮ್ ಅವ್ರಿಗೂ ಸಪೋರ್ಟ್ ಮಾಡ್ಬೋದಾಗಿತ್ತು. ಆದ್ರೆ ನೀವ್ ಹೇಳ್ದಂಗೆ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡಿರೋದ್ರಿಂದ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋದೇ ಡೌಟ್ ಆಗ್ತಿದೆ. ಅಲ್ಲ ಸತ್ಯ ಆಚೆ ಬರುತ್ತಾನೋ ಡೌಟ್ ಅಷ್ಟೇ, ನ್ಯಾಯ ಅಲ್ಲ, ಸತ್ಯ ಆಚೆ ಬರುತ್ತೆ ಅನ್ನೋದೇ ಡೌಟ್.
ನಮ್ಗೆ ಖಂಡಿತ ಈ ಬಾರಿ ಖಂಡಿತ ಭರವಸೆ ಇದೆ. ಯಾಕೆಂತ ಹೇಳಿದ್ರೆ ಒಳ್ಳೆ ಒಂದು ನಮ್ಗೆ ಇದು ವಕೀಲರ ತಂಡ, ಅವರ ಮೇಲೆ ನಮ್ಗೆ ಖಂಡಿತ ನಂಬಿಕೆ ಇದೆ. ಒಂದು ಆಗ್ಲೇಬೇಕು ಅಂತ ಹೊರಟ ತಂಡ ಅದು. ನಿಸ್ವಾರ್ಥವಾಗಿ ಒಂದು ಸಮಾಜದಲ್ಲಿ ಅನ್ಯಾಯ ನಡೆದದಕ್ಕೆ ನಾವು ಪ್ರಶ್ನೆ ಮಾಡಿ ಇದಕ್ಕೆ ನ್ಯಾಯ ತೆಗಿಸಿ ಕೊಡ್ಲೇಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೊರಟ ಒಂದು ತಂಡ ಇರುವ ಕಾರಣ ಖಂಡಿತ ಸಿಗ್ತದೆ. ಮತ್ತೊಂದು ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಜನಶಕ್ತಿ ಯಾವಾಗ ಒಂದು ಜೋರಾಗಿ ಇದ್ದಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ, ಜನ ಒಂದು ರೀತಿಯಲ್ಲಿ ಅವರ ಏನು ಪ್ರತಿರೋಧ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ಎಲ್ಲ ನಡೆಗಳ ವಿರುದ್ಧ, ಆಗ ಖಂಡಿತವಾಗಿಯೂ ಸರ್ಕಾರ ಇರ್ಬೋದು, ಪ್ರತಿಯೊಂದು ವ್ಯವಸ್ಥೆ ಕೂಡ ತಲೆಬಾಗ್ಲೇಬೇಕು. ಯಾಕೆಂತ ಹೇಳಿದ್ರೆ ಆಗ ಅವರಿಗೆ ಎಲ್ಲಕ್ಕಿಂತ ಮುಖ್ಯ ಆಗ್ತದೆ ಅವರ ಅಧಿಕಾರ. ರಾಜಕೀಯ ವ್ಯಕ್ತಿಗಳಿಗೆ ಏನ್ ಮಾಡೋದು, ಮತ್ತೆ ಅಂತವ್ರನ್ನ ಗೆಲ್ಲಿಸ್ಬಿಡ್ತಲ್ಲ, ಏನ್ ಮಾಡೋದು? ಇದನ್ನೆಲ್ಲ ನೆನ್ಪಿಟ್ಕೊಳ್ಳಲ್ವಲ್ಲ ನಮ್ ಜನ. ಹಿಂಗೆಲ್ಲ ತೊಂದ್ರೆ ಆಯ್ತು, ಇದೆಲ್ಲ ನ್ಯಾಯ ಕೊಡಿಸ್ಲಿಲ್ಲ ಅಂತ ನೆನ್ಪಿಟ್ಕೊಳ್ಳಲ್ವಲ್ಲ ಅವರು. ನೆಕ್ಸ್ಟ್ ಮತ್ತೆ ಅವ್ರಿಗೆ ಊಟ ಹಾಕ್ಬಿಟ್ಟು ಬಂದಿರಲ್ಲ ನೋಡಿ, 8-10 ಸಲ ಗೆದ್ದವ್ರು ಇದಾರೆ, 5-6 ಸಲ ಗೆದ್ದವ್ರು ಇದಾರೆ, 2-3 ಸಲ ಗೆದ್ದವ್ರು ಇದಾರೆ, ಎಲ್ಲ ಅವ್ರವ್ರನ್ನೇ ಗೆಲ್ಲಿಸ್ತಾ ಇದಾರಪ್ಪ. ಹೌದೌದು, ಇದು ನಮ್ಮ ದೇಶದ ಜನರಿಗೆ ಹೇಗೆ ಅಂತ ಹೇಳಿದ್ರೆ ನೋಡಿ ಸರ್, ಒಮ್ಮೆ ಎಂತ ಇಷ್ಟೆಲ್ಲ ಏನೆಲ್ಲ ನಡೀತಾ ಉಂಟಲ್ಲ ಅದು ಸ್ವಲ್ಪ ದಿನದಲ್ಲೇ ಮರ್ತೋಗ್ತದೆ ಅಂತ ಹೇಳಿದ್ರೆ ಅವರದ್ದು ಯೋಚನೆಗಳು, ಅವರ ಸ್ವಾರ್ಥ. ಹೌದು ಹೌದು. ಆದ್ರೆ ನಾವು ಈ ವಿಚಾರದಲ್ಲಿ ಹೇಗೆ ಅಂತ ಹೇಳಿ ಭರವಸೆನ ಸತ್ಯ ಆಚೆ ಬರುತ್ತೆ ಅಂತ ಅಷ್ಟೇ. ಆಗಿದ್ಯೋ ಬಿಟ್ಟಿದ್ಯೋ ಭರವಸೆ ಇಟ್ಕೊಂಡ್ರೆ ಸತ್ಯ ಆಚೆ ಬರುತ್ತೆ ಅಂತ. ಯಾಕಂದ್ರೆ ಇಷ್ಟು ದಿನ ಹೋರಾಟ ಮಾಡಿದ್ರಲ್ಲ, ಅದ್ರ ಮೇಲೆ ನಾವು ಹೇಳ್ಬೇಕು ಅನ್ನೋದ್ರೆ ಏನೋ ಇದೆ ಇಲ್ಲಿ ಅಂತ. ಯಾಕೆ ನಾನು ಒಂದಷ್ಟು ವಿಷಯಗಳ ಬಗ್ಗೆ ನಾವು ಹೋರಾಟ ಮಾಡಿದಾಗ ಆ ಸತ್ಯಕ್ಕೆ ಯಾರು ತುಂಬಾ ಲೇಟ್ ಮಾಡ್ತಾ ಹೋದ್ರು, ಅಂದ್ರೆ ಆ ಅಪರಾಧಿನ, ಆ ಸುಳ್ಳುಕೋರನ್ನ, ಆ ದೌರ್ಜನ್ಯ ಮಾಡಿದವನ್ನ ಸೇವ್ ಮಾಡ್ತಾ ಹೋಗ್ತಿದ್ರು. ಹಾಗಾಗಿ ನಂಗೆ ಅನಿಸ್ತದೆ ಸತ್ಯ ಇದೆ ಅಂತ. ನಿಮ್ಗೆ ಗೊತ್ತಾಗ್ತಾ ಇದೆ, ನೀವು ಸಹ ಒಬ್ಬ ಯೂಟ್ಯೂಬರ್ ಇದೆಲ್ಲ ನೋಡ್ತಾ ಇದ್ದೀರಿ, ನೀವು ಒಬ್ಬ ಚಾನಲ್ನವರು ಎಲ್ಲ ನೋಡ್ತಾ ಇದ್ದೀರಿ, ನಿಮ್ಗೆ ಗೊತ್ತಾಗ್ತಾ ಉಂಟು. ಈಗ ನೋಡಿ, ನೀವು ಯಾರ್ದೇ ಹೆಸರು ಹೇಳದೆ ಕೂಡ ವಿಡಿಯೋ ಮಾಡ್ತಾ ಇದ್ದೀರಿ, ಯಾರ್ದೇ ಹೆಸರು ಹೇಳದೆ ಇಂಥವನೇ ಅಪರಾಧಿ ಎಲ್ಲಿ ಕೂಡ ಹೇಳದವರು ಎಷ್ಟೋ ಜನ ಯೂಟ್ಯೂಬರ್ಸ್ ಇದ್ದಾರೆ. ಪ್ರತಿಯೊಬ್ಬರ ಮನೆಗೆ ನೋಟಿಸ್ ಬಂದಿದೆ ಅಂತ ಹೇಳಿದ್ರೆ ನೀವು ತಿಳ್ಕೊಳ್ಳಿ, ಇದು ಒಂಥರ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಎದಲ್ಮುಖಿ ನೋಡಿಕೊಂಡಾಗೆ ಆಗ್ಲಿಲ್ವಾ ಸರ್? ನಮಗೂ ಯಾಕೆ ನೋಟಿಸ್? ಈಗ ಜಸ್ಟ್ ನೀವು ನನಗೆ ಕಾಲ್, ನಿಮ್ಮ ಜೊತೆ ನಾನೀಗ ಮಾತಾಡ್ತಾ ಇದ್ದಾಗ್ಲಿ ನನ್ಗೆ ನೋಟಿಸ್ ಬಂತು, ಒಂದು ಬಂಡಲ್ ಬಂದಿದೆ. ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋವಾಗ್ಲೇ ಸಹಿ ಹಾಕಿ ತಕೊಂಡೆ. ಈಗ ಜಸ್ಟ್ ಏನ್ ಬಂದಿದೆ ಅದು ನೋಡ್ಬೇಕು ಈಗ ಓಪನ್ ಮಾಡಿ. ಅಂದ್ರೆ ನಾನು ಮಾತಾಡಬಾರ್ದು ಅಂತ, ಯೂಟ್ಯೂಬ್ಗಳಲ್ಲಿ ಮಾತಾಡಬಾರ್ದು ಅಂತ ಮೊದ್ಲೊಂದ್ಸಲ ಬಂದಿದೆ, ಒಂದು 5 kg ಅಷ್ಟು ದೊಡ್ಡ ಬಂಡಲು. ಈಗ ಜಸ್ಟ್ ನಿಮ್ಮ ಹತ್ರ ಮಾತಾಡ್ತಾ ಇರುವಾಗ ಬೆಲ್ಲ ಇತ್ತು, ನಾನು ಹೊರಗೆ ಹೋಗಿ ನೋಡುವಾಗ ನನ್ಗೆ ನೋಟಿಸ್ ಸೈನ್ ಹಾಕಿ ತಕೊಂಡೆ. ನಾವು ಎಂತ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೇವೆ ನಿಮ್ಗೆ ನಮ್ಗೆ ಎಲ್ಲರಿಗೂ ಅರ್ಥ ಆಗ್ತಾ ಇಲ್ವಾ ಇದು ಯಾರು ಮಾಡ್ತಾ ಇದ್ದಾರೆ ಅಂತ? ಪ್ರಬಲರಿಂದಲೇ ಆದದಂತ ನಮ್ಗೆ ಅರ್ಥ ಅವರೇ ಮಾಡಿಸಿ ಕೊಡ್ತಾ ಇದ್ದಾರಲ್ಲ. ಆಗಿರುವಾಗ ನ್ಯಾಯ ಸಿಗ್ಲೇಬೇಕು. ಖಂಡಿತ ಅಷ್ಟು ಭರವಸೆ ಇಟ್ಕೊಳ್ಳೋಣ, ನ್ಯಾಯ ಸಿಗ್ಲಿ ಅನ್ನುವಂಥದ್ದು. ಖಂಡಿತ ನ್ಯಾಯ ಸಿಕ್ಕೇ ಸಿಗ್ತದೆ. ಯಾವ ರಾಜಕೀಯ ಶಕ್ತಿ ಯಾವುದು ಕೂಡ ಇದ್ರು ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ನಾವೆಲ್ಲರೂ ಸೇರಿಕೊಂಡು ನ್ಯಾಯ ಪಡೆಯುತ್ತೇವೆ ಅಂತ ನಾನು ಬರ್ತೇನೆ. ಜನಾದೇಶಕ್ಕಿಂತ ದೊಡ್ಡದು ಯಾವುದೇ ಇಲ್ಲ. ಇದು ಪ್ರಾಸೆಸ್ ಲೇಟ್ ಎಷ್ಟು ಆಗ್ತದೆ ಅಷ್ಟು ಜನ ಹೆಚ್ಚು ನಮ್ಮ ಜೊತೆ ಸೇರಿಕೊಳ್ತಾರೆ. ಎಷ್ಟು ಲೇಟ್ ಮಾಡ್ತಾರೆ ನೋಡಿ, ಅಷ್ಟು ಜನ ನಮ್ಮ ಜೊತೆ ಸೇರಿಕೊಳ್ತಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ